Hello guys, welcome back to Rohit Rider. ಏನು ವಿಶೇಷ ಅಂದರೆ ಇವತ್ತು ನಾನು ಸೋಲೋ ರೈಡ್ ಹೋಗ್ತಿದ್ದೀನಿ. ಸೊ ದ ಪ್ಲೇಸ್ ಇಸ್ ಸಕಲೇಶ್ಪುರ. ಎಂಥ ಸಕಲೇಶ್ಪುರ ಅಂದರೆ ಏನಕ್ಕೆ ಅಂದರೆ ಈ ಟೈಮಲ್ಲಿ ಒಂದು ಪೀಸ್ ಆಫ್ ಮೈಂಡು, ಕಾಮ್, ನೇಚರ್ ಬ್ಯೂಟಿ ತುಂಬ ನೋಡಲೇಬೇಕು. ಸೊ ಹಾಗಾಗಿ ಈಗ ಹೋಗ್ತಾಯಿದ್ದೀನಿ. ಸೊ ಫೈನಲಿ ಐ ಆಮ್ ಹಿಯರ್ ಇನ್ MTR. ಈಗ ಬ್ರೇಕ್ಫಾಸ್ಟ್ಗೆ ಸ್ಟಾಪ್ ಕೊಟ್ಟೆ, ಆಯ್ತು ಬ್ರೇಕ್ಫಾಸ್ಟು. ಸೊ ಲೆಟ್ಸ್ ಮೂವ್ ಹೆಡ್. ಆದಷ್ಟು ಬೇಗ ಹೋಗಿ ತಲುಪಬೇಕು. ಈಗ ಆಲ್ಮೋಸ್ಟ್ ಆಯಿತು 8 o'clock ಆಯಿತು. ಮೇ ಬಿ ಇನ್ನು 2.5 hours ನಾನು ರೀಚ್ ಆಗ್ಬೋದು. ನೋಡೋಣ, ಲೆಟ್ಸ್ ಸಿ. ನೋಡಿ, ದ ಬೈಕ್ ಇಸ್ ಫುಲ್ಲಿ ಲೋಡೆಡ್ ಆ್ಯಂಡ್ ಬನ್ನಿ ರೋಡ್ ಟ್ರಿಪ್ ಎಂಜಾಯ್ ಮಾಡೋಣ. ಆ್ಯಂಡ್ ಫೈನಲಿ ಐ ಹ್ಯಾವ್ ರೀಚ್ಡ್ ಹಿಯರ್. ರೆಸಾರ್ಟ್ ನೋಡ್ಬೋದು ನೀವು. ಹಾಂ ಸರಿ ಸರ್, ಆಯಿತು. ಓಕೆ ಫೈನ್. ಏನಪ್ಪ ನಿನ್ನ ಹೆಸರು? ವಿನೋದ. ಇಷ್ಟೇ ಲೈಟ್ ಇರುತ್ತೆ. ಸೂಪರ್ ಆಗಿದೆ ರೂಮ್ ಮಾತ್ರ. ಜಾಗ ಮತ್ತು ಸೂಪರ್ಗೆ. ಥ್ಯಾಂಕ್ಸ್ ಫಾರ್ ಸಜೆಸ್ಟಿಂಗ್ ಸುಹಾಸ್ ಆ್ಯಂಡ್ ಸಂದೇಶ್. ತುಂಬ ಚೆನ್ನಾಗಿದೆ ರೂಮ್ ಮಾತ್ರ. ಈಗ ಎಲ್ಲ ಸುತ್ತಾಕೊಂಬರ್ಬೇಕು. ನೋಡಿದ್ದೀನಿ ಜಾಗಗಳು, ಬಟ್ ಬಂದಮೇಲೆ ಹೋಗದೇ ಇರೋಕ್ಕಾಗಲ್ಲ, ಹೋಗಲೇಬೇಕು. ದೊಡ್ಡದಾಗಿದೆ. ಫೈನಲಿ ಗೈಸ್, ಇಲ್ಲಿವರೆಗೂ ಬಂದೆ. ನೋಡಿ, ರೋಡ್ ಬ್ಲಾಕ್ ಆಗಿಬಿಟ್ಟಿದೆ. ಏನು ಮಾಡೋದು ಗೊತ್ತಿಲ್ಲ, ಕೇಳಬೇಕು ಅನ್ನೋದು.
ಕಡೆ ಕನ್ನಡ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಕನ್ನಡ ಓದೋಕ್ಕೆ ಬರಲ್ಲ ನಮಗೆ, ಸೊ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅದು. ಅಲ್ಲಿ ಬೋರ್ಡ್ ಹಾಕಿದ್ದಾರಂತೆ ಕನ್ನಡದಲ್ಲೇ, ಇನ್ನೂ ರೋಡ್ ರಿಪೇರಿ ಇದೆ, ರೋಡ್ ವರ್ಕ್ ಆಗ್ತಾಯಿಲ್ಲ, ಸೊ ಈ ಕಡೆ ತೊಗೊಳ್ಳಿ ಅಂತ. ನಮ್ಗೆ ಗೊತ್ತಾಗಿಲ್ಲ, ಇಲ್ಲಿಗೆ ಬಂದಿದ್ದೀನಿ. ನೋಡೋಣ, ಇನ್ನು ಮತ್ತೆ 4 ಕಿಲೋಮೀಟ್ರ್ ಹೋಗಿ ಅಲ್ಲಿ ವಾಪಸ್ಸು, ಮತ್ತು ಅಲ್ಲಿಂದ ಇನ್ನೂ 4-5 ಕಿಲೋಮೀಟ್ರ್ ಹೋಗಬೇಕು. ನೋಡೋಣ, ಬೆಟ್ಟದ ಭೈರೇಶ್ವರ ಕರ್ಸ್ಕೊತಾನೆ. ನೋಡೋಣ, ಹೋಗೋಣ, ಏನು ಮಾಡೋದು, ಆಗಿತ್ತದಲ್ಲ, ಸೋಲೋ ಬಂದಾಗ ಹಾಗೇ ಆಗುತ್ತೆ. ನೋಡೋಣ, ರೆಡಿ, ಟೈಮ್ ಆಯ್ತು ಆಲ್ರೆಡಿ. ಲೆಟ್ಸ್ ಮೂವ್ ಗೈಸ್. ನಾನು ಹೇಳಬೇಕು, ಈ ಜಾಗ ನೋಡಿ, ಇಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ, ಇಲ್ಲಿ ಅದೋ ಒಂದು ಕಾರ್ ಬರ್ತದೆ. ಇಂಥ ಮಳೆಯಲ್ಲಿ ಬರಬೇಕು, ಬನ್ನಿ ರೈಡಿಗೆ ಬನ್ನಿ. ನೋಡಿ ಎಷ್ಟು ಬ್ಯೂಟಿಫುಲ್ ಅಂದರೆ ನೋಡೋಕ್ಕೆ 2 ಕಣ್ಣು ಸಾಲದು. ಸೂಪರಾಗಿದೆ, ಮತ್ತು ವ್ಯೂ ಮಾತ್ರ, ವೆದರು ಅಷ್ಟೇ ಸೂಪರಾಗಿದೆ. ಬನ್ನಿ ಇನ್ನು ಮುಂದಕ್ಕೆ ಹೋಗೋಣ. Guys, and finally I have reached ಬೆಟ್ಟ ಭೈರೇಶ್ವರ. ಎಷ್ಟು ಕಾಮ್ ಆಗಿದೆ ಇವತ್ತು ಅಂದರೆ, ಜನ ಇಲ್ಲ. ಅವತ್ತು ಲಾಸ್ಟ್ ಟೈಮ್ ಬಂದಾಗಂತೂ ಸಿಕ್ಕಾಪಟ್ಟೆ ಜನ ಇದ್ದರು, ಬಟ್ ಇವತ್ತಂತೂ ವೆದರು, ದ ಗ್ರೀನರಿ, ನೇಚರು ಎಷ್ಟು ಚೆನ್ನಾಗಿದೆ ಅಂದರೆ ನೋಡ್ಬೋದು. ಆ ಮಳೆದಲ್ಲಿ ಬರುವಾಗ ಜನ ತುಂಬಿರ್ತಾರೆ ಅಂತ ಅಂದ್ಕೊಂಡಿದ್ದೆ, ಬಟ್ ಥ್ಯಾಂಕ್ಫುಲಿ ಜನನೇ ಇಲ್ಲ ಇವತ್ತು. ಒಂದೆರಡು ಫ್ಯಾಮಿಲಿ ಬಂದಿದೆ ಅಷ್ಟೇ, ಬಿಟ್ಟರೆ ಇನ್ಯಾರೂ ಇಲ್ಲ. ನೋಡ್ಬೋದು ನೀವೇ. ಫೈನಲಿ ನಾನು ಎಲ್ಲ ಕಡೆ ರೌಂಡ್ ಮಾಡಾಯಿತು. ರೌಂಡ್ ಹೋಗಿ ಎತ್ತಿನ ಭುಜ ಮತ್ತು ಬೆಟ್ಟ ಭೈರೇಶ್ವರ ಎಲ್ಲ ರೌಂಡ್ ಹಾಕೊಂಡು ಬಂದೆ. ಸೊ ಫೈನಲಿ ನಾನು ನನ್ನ ರೆಸಾರ್ಟ್ನಲ್ಲಿ ರೀಚ್ ಆದೆ. ಸೊ ಹಂಗೆ ಒಂದು ವಾಕ್ ಹೋಗ್ಬೇಡ ಅಂತ ಹೋಗ್ತಾಯಿದ್ದೀನಿ ತೋಟದಲ್ಲಿ. ತುಂಬ ಚೆನ್ನಾಗಿದೆ. ನಾನು ಈ ಥರ ಎಕ್ಸ್ಪೀರಿಯೆನ್ಸು ಯಾವತ್ತೂ ಮಾಡಿದ್ದಿಲ್ಲ. ಸೋಲೋ ರೈಡಿಂಗು, ಒಬ್ಬನೇ ಬಂದು ಹಿಂಗೆ ಸುತ್ತಾಡೋದು. ಯೂಶ್ವಲಿ ನಾನು ನನ್ನ ಫ್ರೆಂಡ್ಸ್ ಜೊತೆ ಹೋಗ್ತಾಯಿದ್ದು, ಬಟ್ ಈ ಟೈಮು ನಾನು ಒಂದು ದೃಢ ಮನಸ್ಸು ಮಾಡಿ ನಾನು ಬಂದಿರೋದು. ಸೊ ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂಸ್ ಮಾತ್ರ. ಇಲ್ಲೆಲ್ಲ ರಾತ್ರಿ ಹೊತ್ತಲ್ಲ, ಅದು ಹೆಂಗೆ ಇರ್ತಾರೆ ಗೊತ್ತಿಲ್ಲ ಜನ ನಿಜವಾಗ್ಲೂ. ನೋಡಿ, ಅಯ್ಯೋ ಹಸುಗಳು ಬಂತು. ಹಸುಗಳನ್ನ ನೋಡೋಕ್ಕೂ ಭಯ ಆಗುತ್ತೆ. ಆಯ್ತಾ? ಹಾಂ, ಇಲ್ಲೇನೋ ಸ್ವಿಮ್ಮಿಂಗ್ ಪೂಲ್ ಇದೆ ಅಂತಲ್ಲ ಇಲ್ಲಿ. ಹಾಂ, ಬೆಂಗಳೂರು. ಎಷ್ಟು ಚೆನ್ನಾಗಿದೆ ನೋಡಿ. ಬಟ್ ಏನು ಅಂದರೆ ಇದು ಓಡಾಡೋದು ಕಷ್ಟ. ನಾನಂತೂ ಬಿದ್ದರೆ ಮುಗಿತೈತೆ. ಇಲ್ಲಿ ಬೀಸುವ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲೆಲ್ಲೋ ಜಿಪ್ ಲೈನು ಮತ್ತು ಸ್ವಿಮ್ಮಿಂಗ್ ಪೂಲೆಲ್ಲ ಇದೆ ಅಂತ ಹೇಳಿದರು, ಬಟ್ ಸ್ವಿಮ್ಮಿಂಗ್ ಪೂಲ್ ಮೇ ಬಿ ಅಲ್ಲಿದೆ. ಬಟ್ ಇದು ಮಾತ್ರ ಅಲ್ಟಿಮೇಟ್ ಆಗಿದೆ. ದ ವ್ಯೂ
ನೋಡಿ ಸನ್ಸೆಟ್ ಆಗೋದು ಇಲ್ಲೇ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಒಬ್ಬೊಬ್ಬೊಬ್ಬ. ಓ ಅದೇ ಅನಿಸುತ್ತೆ ಜಿಪ್ ಲೈನಿಂಗ್. ಸೊ ಫೈನಲಿ ಯಾರ್ಯಾರು ನಂದು ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಂಗೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಸರಿನಾ. ಆದಷ್ಟು ಇನ್ನೂ ಹೊಸ ಥರ ವೀಡಿಯೋದಲ್ಲಿ ನಾನು ಬರ್ತೀನಿ. ದಯವಿಟ್ಟು ಈ ಮಾತಿಗೆ ನನ್ನ ಫ್ರೆಂಡ್ಸ್ ಬೇರೆ ಏನಾದರೂ ಅಂದ್ಕೊಬೋದು. ಸೊ ಬಟ್ ದೆನ್ ನಿಮ್ಮೆಲ್ಲನೂ ಎಂಟರ್ಟೈನ್ ಮಾಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೋಡಿ ಲಾಸ್ಟ್ ಆ್ಯಂಡ್ ಫೈನಲ್ ಲುಕ್ ನೋಡಿಬಿಡಿ ಈ ರೆಸಾರ್ಟದು ಏನೋ ಇದೆ ಇಲ್ಲಿ ಗೇಮ್ಸು. ಸೊ ವಾವ್ ನವಿಲ್ ನೋಡಿ ನವಿಲಿದೆ ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಫೈನಲಿ ರೆಸಾರ್ಟ್ ಮತ್ತು ತುಂಬ ಇಷ್ಟ ಆಯ್ತು ನನಗೆ, ತುಂಬ ಚೆನ್ನಾಗಿ. ಇಲ್ಲಿ ಇವಾಗ ಸ್ವಿಮ್ಮಿಂಗ್ ಬಿಟ್ಟಿದ್ದಾರೆ, ಮೇ ಬಿ ಇದು ಅಷ್ಟು ಚೆನ್ನಾಗಿಲ್ಲ, ನೀರಲ್ಲಿ ತುಂಬ ಗಲೀಜಿದೆ. ಬಟ್ ದೆನ್ ಪ್ಲೇಸ್ ಮಾತ್ರ ಅಲ್ಟಿಮೇಟ್ ಆಗಿದೆ, ಪ್ಲೇಸ್ ತುಂಬ ಚೆನ್ನಾಗಿದೆ. ನೋಡಿ ಅಲ್ಲಿ ಯಾರಾಯಿತು ಎಸ್ ಎಲ್ಲ ಹೋಯಿತು ನವಿಲು. ಸೊ ಫೈನಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇನ್ನೂ 2 ದಿನ ಇಲ್ಲಿ ಇರ್ತೀನಿ. ಸೊ ಆದಷ್ಟು ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ವೀಡಿಯೋಸು ಆದಷ್ಟು ಕವರ್ ಮಾಡ್ತೀನಿ ಆ್ಯಂಡ್ ನಿಮ್ಮನ್ನೂ ಆ ವೀಡಿಯೋದಲ್ಲಿ ಕರ್ಕೊಂಡು ಹೋಗ್ತೀನಿ. ದಯವಿಟ್ಟು ವ್ಲಾಗ್ನ ನೋಡ್ತಾ ಇರಿ ಆ್ಯಂಡ್ ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್.